ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ನೀನು ಯಾವಾಗ ಕೇಳ್ತಿರ್ತೀಯಲ್ವಾ ಶಾಂತಿಗೆ ಏನ್ ಬೇಕು ಅಂತ, ಅದಕ್ಕೆ ಉತ್ತರ ಸಿಗತ್ತೆ. ಪೊನ್ನಪ್ಪ, ಸುಮ್ಮನೆ ನನ್ನ ಟೆಂಪರ್ ಜಾಸ್ತಿ ಮಾಡ್ಬೇಡ. ಏನ್ ಹೇಳು? ಸರಿ, ಆ ವಿಡಿಯೋ ತೋರ್ಸು. ಅಣ್ಣ, ಅಣ್ಣ, ನನ್ನ ಈ ಅವತಾರದಲ್ಲಿ ಇಲ್ಲ. ಪೊನ್ನಪ್ಪ, ಸುಳ್ಳು ತಾನೆ. ಇದು ನಮ್ಮ ಅಣ್ಣ ಅಲ್ಲ. ನಮ್ಮ ಅಣ್ಣ ಅಲ್ಲ ಇದು. ಈ ವಿಡಿಯೋನ ಯಾರೋ ಬೇಕು ಅಂತಾನೆ ಕ್ರಿಯೇಟ್ ಮಾಡಿದ್ದಾರೆ. ಹೇಳೀಗ, ಯಾರದು? ಯಾರಿದೆಲ್ಲ ಕ್ರಿಯೇಟ್ ಮಾಡಿದ್ದು? ಹೇಳು. ನಾನು ಹೇಳ್ದೆ ತಾನೆ, ಕೂಗಾಡ್ಬೇಡ, ಕಿರ್ಚಾಡ್ಬೇಡ ಅಂತ. ವಿಡಿಯೋನ ಕ್ರಿಯೇಟ್ ಮಾಡಿಲ್ಲ ಅರ್ಚನಾ. ನಿಮ್ಮ ಅಣ್ಣಂಗೆ ಅವಮಾನ ಆಗೋ ಥರ ಸಿಚುವೇಶನ್ನ ಕ್ರಿಯೇಟ್ ಮಾಡಿದ್ದಾರೆ. ನಿಮ್ಮ ಅಣ್ಣ ಅರೆಸ್ಟ್ ಆಗಿದ್ದಾನೆ. ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಹೇಳೆ, ಏನದು? ಏನಿಲ್ಲ, ನಿಮ್ಮಣ್ಣ ಉತ್ಸವ ಮೂರ್ತಿನ ಕದ್ದು ತೋಟದಲ್ಲಿ ಹೂತಾಕಿದ್ನಂತೆ. ಅದನ್ನ ಪೊಲೀಸರು ಕಂಡಿಡ್ದ್ಬಿಟ್ರು, ಅರೆಸ್ಟ್ ಮಾಡಿದ್ದಾರೆ. ನಮ್ಮ ದೇವಸ್ಥಾನಕ್ಕೆ ನಮ್ಮ ಅಣ್ಣನೇ ಧರ್ಮದರ್ಶಿ. ಅವನು ಈ ಕೆಲಸ ಎಲ್ಲ ಮಾಡ್ತಾನ? ಪೊನ್ನಪ್ಪ, ಮನೇಲಿ ಯಾರಾದ್ರೂ ಕದ್ದಿತಾರ ಪೊನ್ನಪ್ಪ? ಅಯ್ಯಯ್ಯೋ, ನಾನೆಲ್ಲಿ ಹೇಳ್ದೆ ಕದ್ದಿದ್ದಾರೆ ಅಂತ. ನಿಮ್ಮೂರಿನ ದೇವಸ್ಥಾನದ ಉತ್ಸವ ಮೂರ್ತಿನ ಕಳ್ಳತನ ಮಾಡಿಸಿ ಅದನ್ನ ನಿಮ್ ತೋಟದಲ್ಲಿ ಹೂತಾಕ್ಸಿ ನಿಮ್ಮ ಅಣ್ಣನ ಮೇಲೆ ಅಪವಾದ ಹೊರಿಸಿ ಪೊಲೀಸ್ ಸ್ಟೇಷನಲ್ಲಿ ನೀನೇ ನೋಡಿದ್ಯಲ್ಲ ನಿಮ್ಮ ಅಣ್ಣ ಹೇಗಿದ್ದಾನೆ ಅಂತ. ಯಾರಿದನ್ನೆಲ್ಲ ಮಾಡಿರೋದು? ಯಾರಿಗಷ್ಟು ಧೈರ್ಯ? ನಮ್ಮ ಅಣ್ಣನ ಮೇಲೆ ಅವ್ರಿಗೇನು ಕೋಪ? ಪೊನ್ನಪ್ಪ, ಹೇಳು ಪೊನ್ನಪ್ಪ, ಯಾರು ಪೊನ್ನಪ್ಪ? ಇನ್ಯಾರ? ಶಾಂತಿ. ಶಾಂತಿ, ನೀನ್ ಬೇಟೆಯಾಡೋಕ್ಕೋಸ್ಕರ ಕಾಯ್ತಿರೋ ಶಾಂತಿ, ನನ್ನ ಸ್ನೇಹಿತೆ ಶಾಂತಿ. ನೀನ್ ಕೇಳ್ತಿದ್ಯಲ್ವಾ ಶಾಂತಿ, ಅದೇ ಶಾಂತಿ. ನೀನ್ ಕೇಳ್ತಿದ್ಯಲ್ಲ ಆ ಶಾಂತಿಗೆ ಏನ್ ಬೇಕು ಅಂತ. ಅದಕ್ಕೆ ಈ ವಿಡಿಯೋನ ಸ್ಯಾಂಪಲ್ಗಂತ ಕಳ್ಸಿದಾಳೆ. ನಿಮ್ಮ ಅಣ್ಣನ ದೊಡ್ಡ ಮನುಷ್ಯ ಅಂತಲ್ಲ. ನಿಮ್ಮ ಅಣ್ಣಂಗೆ ನಿಮ್ಮೂರಲ್ಲಿ ತುಂಬಾ ಬೆಲೆ ಅಂತೆ, ತುಂಬಾ ಗೌರವ ಅಂತೆ. ಅವರಿಗೆ ಸಮಾಜದಲ್ಲಿ ಅವಮಾನ ಆಗಬೇಕು, ಗೌರವ ಇರಬಾರ್ದು. ಆವಾಗ ಅವನು ಕೊರಗಬೇಕು. ಅದನ್ನ ನೋಡಿ ನಿಮ್ಮ ಅದಕ್ಕೆ ಕರಗ್ಬಿಡ್ತಾಳೆ. ಅವಳು
ಕೊರ್ಗಿ ಸತ್ತೋಗ್ಬಿಡ್ತಾಳೆ. ಅದೇ ಬೇಕಾಗಿರೋದು. ಏನ್ ತಮಾಷೆ ಮಾಡ್ತಿದ್ದೀರಾ? ನಮ್ಮ ಅಣ್ಣ ಅದಕ್ಕೆ ಈ ತರ ಮಾಡೋದಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ಇಲ್ಲ, ಆ ಶಾಂತಿಗೆ ನಾನ್ ಬೇಕಾ ಅವ್ರು ಬೇಕಾ? ಅವಳಿಗೆ ನಾನ್ ಬೇಕಂದ್ರೆ ನನ್ನ ಹೊರಗಡೆ ಬಿಡು. ನಾನು ಅವಳ ನೋಡೇ ಬಿಡ್ತೀನಿ. ಒಂದು, ಅವಳು ನನ್ನ ಕೈ ಸಾಯ್ಬೇಕು, ಇಲ್ಲ ನಾನು ಅವಳ ಕೈ ಸಾಯ್ಬೇಕು. ಕತ್ತರಿಸ್ತೀನಿ, ತುಂಡು ತುಂಡಾಗಿ ಕತ್ತರಿಸ್ತೀನಿ. ಅವಳು ಗುರ್ತು ಯಾರಿಗೂ ಸಿಗದೆ ಇರೋ ತರ ಕತ್ತರಿಸ್ತೀನಿ. ಏ ಶಾಂತಿ, ಬರ್ತೀನಿ ಕಣೆ, ಬರ್ತೀನಿ, ಬಂದೇ ಬರ್ತೀನಿ. ಮಂತ್ರ, ನಿನ್ ತಲೆ ಅಂದ್ರೆ ತಲೆ ಕಣೆ. ತಲೆ ಸುತ್ತಿದೆ ಅಂತ ಮಲಗಿದ್ರು ನಿನ್ ತಲೆ ಚೆನ್ನಾಗಿ ಓಡಿಸ್ತೀಯ. ಶಾಂತಿ ನಿವಾಸ, ಶಾಂತಿ ನಿವಾಸ. ಅಮ್ಮವ್ರೆ, ಅಮ್ಮವ್ರೆ. ಕರೆದ್ರ? ಹಾ, ಏನ್ ಯೋಚನೆ ಮಾಡ್ತಾ ನಿಂತಿದ್ದೀರಿ? ಏನಿಲ್ಲ. ತಿಂಡಿ ತಗೋ. ಅಮ್ಮ, ತಿಂಡಿ ತಗೊಳ್ಳಿ. ತಿಂಡಿ ನನಗ್ ಬೇಡ. ಯಾಕಮ್ಮ ಬೇಡ ಅಂತಿದ್ದೀರಾ? ಬೇಡ ಅನ್ಬೇಡಿ, ನಿಮ್ಗಿಷ್ಟ ಆಗತ್ತೆ ಅಂತ ನಾನೇ ಇಡ್ಲಿ ಮಾಡಿದ್ದೀನಿ. ತಿಂದು ಹೇಗಿದೆ ಅಂತ ಹೇಳ್ತೀರಾ? ನನಗ್ ಬೇಡಮ್ಮ. ಅಮ್ಮ, ಒಂದೇ ಒಂದ್ ಇಡ್ಲಿ ತಿನ್ನಿ. ನನಗ್ ಯಾಕೋ ಬೇಕು ಅಂತ ಅನ್ನಿಸ್ತಾ ಇಲ್ಲಮ್ಮ. ಯಾಕಮ್ಮ, ಯಾಕೆ ಹಾಗಂತಿದ್ದೀರಾ? ಏನು ಅಂತ ಗೊತ್ತಿಲ್ಲ, ಆದ್ರೆ ಒಳಗಡೆ ಏನು ಅರ್ಥ ಆಗದೆ ಇರೋ ತಳಮಳ. ಇವ್ರಿಗೆ ಫೋನ್ ಮಾಡ್ತಾನೆ ಇದ್ದೀನಿ, ಇವ್ರ ಫೋನ್ ಕನೆಕ್ಟ್ ಆಗ್ತಿಲ್ಲ. ಅಚ್ಚು ಬಂದ್ಲು, ಅದೇನೋ ಸ್ಟೇಷನ್ನು ಅದು ಇದು ಅಂತ ಶಂಕ್ರನು ಕರ್ಕೊಂಡು ಹೊರಟೋದ್ಲು. ಅದೇನೇನೋ ಮಾತಾಡೋದ್ಲು. ನನಗ್ ತಲೆ ಬುಡ ಒಂದು ಅರ್ಥ ಆಗ್ಲಿಲ್ಲ. ಅವಳು ಬಂದ್ ಹೋದಾಗ್ಲಿಂದ ಮನಸ್ಸಿಗೇನೋ ಒಂಥರ ಸಂಕಟ. ನೀವು ಯಾವಾಗ್ಲೂ ಒಬ್ರನ್ನೊಬ್ರು ಬಿಟ್ಟು ಇದ್ದಿದ್ದೇ ಇಲ್ಲ ಅನ್ಸುತ್ತಲ್ವಾ? ಹಂಗಾಗಿ ಹಾಗನ್ನಿಸ್ತಾ ಇದೆ ನಿಮ್ಗೆ. ಅವ್ರ ತಿಂಡಿ ತಿಂದ್ರೋ ಇಲ್ವೋ, ಹೇಗಿದ್ದಾರೋ ಏನೋ, ಈ ತರದ್ದೆಲ್ಲ ಯೋಚನೆ ಬರ್ತಾ ಇರುತ್ತೆ. ಅದಕ್ಕೆ ಅನ್ಸುತ್ತಲ್ಲ. ನೀವು ತಿಂಡಿ ತಿನ್ನಿ ಸ್ವಲ್ಪ ಆದ್ರೂ. ಅಲ್ಲಿ ಅಣ್ಣ ಆರಾಮಾಗೆ ಇರ್ತಾರೆ. ಅಮ್ಮ ಹೇಳ್ತಾ ಇರೋದು ಸರಿ ಇದೆ, ಒಂದೇ ಒಂದ್ ಇಡ್ಲಿ ತಿನ್ನಿ ಅಮ್ಮ. ಆಮೇಲೆ ನಿಮ್ಗೊಂದ್ ವಿಷಯ ಹೇಳ್ಬೇಕೋ ಬೇಡವೋ ಗೊತ್ತಾಗ್ತಾ ಇಲ್ಲ.